ಬೀರಲಿಂಗೇಶ್ವರಿಗೆ ನಮಸ್ಕರಿಸುತ್ತಾ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಅಂಗವಾಗಿ ಪತ್ರಿಕೆಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಂಥ ಹಿರಿಯರಾದ ಬಾಚಾ ವಕೀಲ್ ಸರ್ ಅವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿ ನಾಗಪ್ಪಣ್ಣ ರೂಢಿಗೆಯವರು, ಲಕ್ಷ್ಮಣಣ್ಣ ಬಿಜ್ಜೂರವರು ಮತ್ತು ಲಿಂಗಪ್ಪಣ್ಣ ಕಿಲಾರಟ್ಟಿ ಅವರು, ಮಹೇಶ್ ಪೂಜಾರಿ ಅಣ್ಣವರು ಮತ್ತು ಸಾಬಣ್ಣಣ್ಣ ನಡಿಗೇರಿ ಅವರು, ಪೂಜಾರಿ ವಕೀಲರು, ಶಿವ ಮೇಟಿ ಅಣ್ಣವರು, ಸಂಗಪ್ಪಣ್ಣ ಅವರು, ಎಲ್ಲ ವೇದಿಕೆ ಬಂದ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷ ಏನಾಗ್ತದಪ್ಪ ಅಂದ್ರೆ ಆಗಸ್ಟ್ 15ರಂದು ಸಂಗೊಳ್ಳಿ ರಾಯಣ್ಣನ ಹುಟ್ಟಿದಪ್ಪ ಜಯಂತಿಯನ್ನು ಮಾಡುತ್ತಾ ಬರ್ತಾ ಇದ್ದೀವಿ ನಾವು. ಆದರೆ ಈ ವರ್ಷ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಪ್ರಮುಖರು, ಒಂದು ಸಮಾಜದ ಗಣ್ಯಮಾನ್ಯರು ಎಲ್ಲರೂ ಕೂಡಿಕೊಂಡು ಒಂದು ಏನು ಹೊಸ ಒಂದು ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡೋಣ ಜಿಲ್ಲೆಯಲ್ಲಿ ಅನ್ನುವಂಥ ಒಂದು ಆಶಾಭಾವನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದಿನಾಂಕ 23/8/2026 ರವಿವಾರದಂದು ನಮ್ಮ ಜಿಲ್ಲೆಯ ಹೊರತುಪಡಿಸಿ ಇನ್ನೂ ಉಳಿದ ಜಿಲ್ಲೆಯಿಂದ ಯಾರು ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆ ಬರಲು ಅವರು ಆಗಲೇ ಈಗ ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಗೆ ತಾಲೂಕಿಗೆ ಅಡ್ಡಾಡಿ ಈ ಕಾರ್ಯಕ್ರಮದ ಒಂದು ಪ್ರಚಾರವನ್ನು ಶ್ರೀಗಳು ಮತ್ತು ಎಲ್ಲ ಸಮಾಜದ ಗಣ್ಯರು ಬಿಜಾಪುರದಿಂದ ಅಡ್ಡಾಡಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿಸಿ ಒಂದು ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಅನ್ನುವಂಥದ್ದು ಪ್ರತಿ ವರ್ಷ ನಡಿಬೇಕನ್ನುವಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಮುಂದೆ ಯಾರು ಈ ವರ್ಷ ಮತ್ತೆ ಜಾತ್ರೆ ಬಂತಪ್ಪ ಅನ್ನುವಂಗೆ ಹೆಸರು ಉಳಿಯುವಂಗ ಒಂದು ಹೆಚ್ಚಿನ ಸಂಖ್ಯೆಯ ಜನವನ್ನು ಕೂಡಿಸಿ ಒಂದು ಸಂಗೊಳ್ಳಿ ರಾಯಣ್ಣನ ಜಯಂತಿಯ ಅನುಸಾರವಾಗಿ ಒಂದು ಜಾತ್ರೆ ಅಂತ ಮಾಡೋಣ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ಜಿಲ್ಲೆಯ ಎಲ್ಲ ಪ್ರಮುಖರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ತಾಲೂಕದಿಂದ ಒಂದು 5,000 ಜನ ಆದರೂ ಆ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಜಾತ್ರೆ ಯಶಸ್ವಿ ಮಾಡ್ಬೇಕು. ಯಾಕಂದ್ರೆ ಈಗ ಎಷ್ಟು ನಮ್ಮ ತಾಲೂಕುಗಳಿದ್ದಾವಪ್ಪ ಅಂದ್ರೆ ಈ ಹೊಸ ತಾಲೂಕುಗಳು ಸೇರಿ ಒಂದು 12-13 ತಾಲೂಕುಗಳು ಆಗ್ತಿರ್ಬೇಕು. ಎಲ್ಲ ತಾಲೂಕಿನಿಂದ 5,000 ಜನ ಅಲ್ಲಿ ಬಂದು ಕೂಡಿದಪ್ಪ ಅಂದ್ರೆ ಒಂದು 60-70 ಸಾವಿರ ಜನ ನಾವು ಅಲ್ಲಿ ಜಾತ್ರೆಯಲ್ಲಿ ಕೂಡಿದಾಗ ಆ ಜಾತ್ರೆಗೆ ಒಂದು ವಿಶೇಷವಾದಂಥ ಮೆರುಗು ಬರ್ತದೆ. ಯಾಕಂದ್ರೆ ನಾವು ಆ ದರ್ಬಾರ ಒಂದು ಗ್ರೌಂಡ್ನಲ್ಲಿ ಫುಲ್ ಒಂದು ಸಮಾಜದ ಜನ ಅಲ್ಲಿ ಇನ್ನುಳಿದ ಎಲ್ಲ ಸಮಾಜದ ಜನ ಅಲ್ಲಿ ಏನು ಸೇರಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಜಾತ್ರೆ ಅನ್ನುವಂಥದ್ದು ಏನು ನಡೆದಿದೆ ಇಲ್ಲ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ನಡೆದಿದೆ ಅನ್ನುವಂಥ ಒಂದು ದೊಡ್ಡ ಜಾತ್ರೆಯ ಅಂಗವಾಗಿ ಎಲ್ಲ ತಾಲೂಕಿನಿಂದ ಈಗ ಬೇರೆ ಬೇರೆ ತಾಲೂಕಿನಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಇವು ಸಿಂದಗಿ ತಾಲೂಕು ಇರ್ಬೋದು, ಇಂಡಿ ತಾಲೂಕು ಇರ್ಬೋದು, ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದ್ದಾರೆ. ಆ ತಾಲೂಕಿನ ಅಧ್ಯಕ್ಷರು ಮತ್ತು ಅವ್ರನ್ನ ಪ್ರಮುಖರು ಎಲ್ಲ ಗಣ್ಯಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರಲು ತಯಾರಿ ನಡೆಸಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಿಂದ ಕನಿಷ್ಠ ಒಂದು 5,000 ಜನ ಆದರೂ ನಾವು ಇಲ್ಲಿಂದ ಓದಿವಪ್ಪ ಅಂದ್ರೆ ಒಂದು ಒಳ್ಳೆಯ ಸಿದ್ದೇಶ್ವರ ಗುಡಿಯಿಂದ ದರ್ಬಾರ್ ಹೈಸ್ಕೂಲ್ ಕನಕದಾಸ ವೃತ್ತದವರೆಗೆ ಮೆರವಣಿಗೆ ಮುಖಾಂತರ ಬಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ನಾಡಿನಾದ್ಯಂತ ಏನು ನಮ್ಮ ಸಮಾಜದ ಗಣ್ಯಮಾನ್ಯರಿದ್ದಾರೆ ಅವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಅವರ ಒಂದು ನುಡಿಗಳನ್ನು ನಾವು ಕೇಳಬೇಕು. ಇದು ಸಂಗೊಳ್ಳಿ ರಾಯಣ್ಣನವರು ಒಂದು ಸಣ್ಣ ವಯಸ್ಸಿನಲ್ಲಿ 1798ರಿಂದ 1831ರವರೆಗೆ ಅಂದರೆ ಕೇವಲ 33 ವರ್ಷಗಳು ಬದುಕಿ ಒಂದು ದೊಡ್ಡ ಹೆಸರನ್ನು ಈ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಅಂಥ ಒಂದು ವ್ಯಕ್ತಿಯ ಜಾತ್ರೆಯನ್ನು ಮಾಡಲು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ದೇಬಿಹಾಳ ತಾಲೂಕಿನಿಂದ ಇವತ್ತು ಮಹಿಳೆಯರಿರಲಿ, ಗಂಡು ಮಕ್ಕಳಿರಲಿ, ಯಾರೇ ಇರಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಏನಿದ್ದಾರೆ ಅವರಿಗೆ ಇದು ಹೆಚ್ಚಿನ ಪ್ರಚಾರವಾಗಬೇಕು. ಮಾಧ್ಯಮದವರು ಇದನ್ನು ಎಲ್ಲ ಕಡೆ ಬರೆದು ಒಂದು ಅವರ ಬಗ್ಗೆ ಜೀವನದ ಒಂದು ಸಂಗೊಳ್ಳಿ ರಾಯಣ್ಣನ ವ್ಯಕ್ತಿತ್ವದ ಬಗ್ಗೆ ಚೆನ್ನಾಗಿ ಬರೆದು ಎಲ್ಲ ಜನರಿಗೆ ತಿಳಿಸಿದರೆ ಯಾವುದೇ ಜಾತಿಯ ಜನಾಂಗಿರಲಿ, ಇವತ್ತು ಒಂದೇ ಜಾತಿ ಅಂತಲ್ಲ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರಿಂದ ಮುಂದೆ ಈ ಕಾಲದವರೆಗೆ ಜಾತ್ರೆಯಾಗಿ ಮಾರ್ಪಡ್ತದೆ ಅನ್ನುವಂಥ ನಮ್ಮದೊಂದು ನಂಬಿಕೆ ಆಗಿದ್ದು
ಮುಂದಿನ ದಿನಮಾನಗಳಲ್ಲಿ ತಾಲೂಕುಗಳಲ್ಲಿ ಜಾತ್ರೆ, ಹಳ್ಳಿಗಳಲ್ಲಿ ಜಾತ್ರೆ ಅಂತ ಒಂದು ಮಾರ್ಪಾಡು ಆಗಲಿ ಅಂತೇಳಿ ನಮ್ಮ ಎಲ್ಲ ಜಿಲ್ಲೆಯ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಒಂದು ಏನು ಹೆಸರನ್ನು ಇಟ್ಟಿದ್ದಾರೆ ಜಾತ್ರೆ ಅಂತೇಳಿ. ಆ ಜಾತ್ರೆಯನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿದ ಪತ್ರಕರ್ತರಿಗೂ ಮತ್ತು ವೇದಿಕೆ ವಿರುದ್ಧ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಂದು ನಮಸ್ಕಾರವನ್ನು ತಿಳಿಸಿ ಒಂದೆರಡು ಮಾತು ಮುಗಿಸ್ತೀನಿ.